ಸರ್ ನಂಜಪ್ಪ ಸರ್, ಸೊ ಈಗ ನಡೀತಾ ಇರುವಂತಹ ಅಣಕು ತಾಲೀಮು ಮಾಕ್ ಡ್ರಿಲ್ ಎಷ್ಟು ನೆಸೆಸಿಟಿ, ಎಷ್ಟು ಅಗತ್ಯ ಅಂತ ನೀವು ಹೇಳ್ತೀರಿ? ಈಗ ನಮ್ಮ ರಾಜ್ಯಕ್ಕೂ ಕೂಡ ಈ ಅಣಕು ತಾಲೀಮೇನಿದೆ ಅದು ನಡೆಯುತ್ತಾ? ಸೊ ನಡೆಯೋದಾದರೆ ಹೇಗೆ ನಡೆಯುತ್ತೆ? ಯಾಕಂತಂದರೆ 54 ವರ್ಷದ ಹಿಂದೆ ನಡೆದಂಥದ್ದು ಈಗ ನಡೀತಾ ಇದೆ. ಇವತ್ತಿನ ಪೀಳಿಗೆ ಯುದ್ಧವನ್ನು ನೋಡೇ ಇಲ್ಲ. ಸೊ ಅವರಲ್ಲಿ ಈ ಜಾಗೃತಿಯನ್ನು ಮೂಡಿಸೋದಕ್ಕೆ ಇದರ ಅಗತ್ಯತೆಯ ಬಗ್ಗೆ ಹೇಳೋದಾದರೆ ಸರ್? ಇದು ಭಾಳ ಅವಶ್ಯ ಇದೆ. ಯಾಕೆಂತ ಹೇಳಿದ್ರೆ ಮಾಡರ್ನ್ ವಾರ್ಫೇರ್, ಹಳೆಯ ಯುದ್ಧದಲ್ಲಿ ರೈಫಲ್ ತಗೊಂಡು ರೈಫಲ್ ಎದುರು ಗುಂಡು ಹೊಡಿತಿದ್ರು. ಈಗ ವಾರ್ಫೇರ್ ಹಸ್ ಗಾನ್ ಟು ಡೆಪ್ತ್ ಏರಿಯಾಸ್ ಆ್ಯಂಡ್ ಫರ್ದರ್ ಟು ದ ರಿಯರ್ ಏರಿಯಾಸ್. ಅದು ಇಂಟರ್ನಲ್ ಸೆಕ್ಯೂರಿಟಿ, ಈ ಮಾಕ್ ಡ್ರಿಲ್ ಇದು ರೆಸ್ಪಾನ್ಸಿಬಿಲಿಟಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಾಡ್ತಾರೆ. ಯುದ್ಧ ಮೇನ್ ಮಾಡ್ತಾರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ನಾವು ಆರ್ಮ್ ಫೋರ್ಸಸ್ ಮಾಡ್ತಾರೆ. ಅದರಲ್ಲಿ ಈಗ ಮಾಡರ್ನ್ ವೆಪನ್ಸ್ ಇದೆ ಅಲ್ಲ, ಆರ್ಟ್ಲರಿ, ಮಿಸೈಲ್ಸ್ ಆ್ಯಂಡ್ ಲಾಂಗ್ ರೇಂಜ್ ಏರ್ಕ್ರಾಫ್ಟ್ ಎಲ್ಲ ಎಫೆಕ್ಟ್ ಇನ್ ಎಡಿಷನ್ ಟು ಎಲ್ಲಿ ಎದುರುಗಡೆ ಯುದ್ಧ ಆಗ್ತದೋ ಅದಲ್ಲದೆ ಅದರ ಇಂಪ್ಯಾಕ್ಟ್ ಡೆಪ್ತ್ ಏರಿಯಾದಲ್ಲಿ ಆಗ್ತದೆ. ನಾರ್ಮಲ್ ಆರ್ಟ್ಲರಿ ಈಗ 20, 30, 40 ಕಿಲೋಮೀಟ್ರ್ ಆರ್ಟ್ಲರಿ ಶೆಲ್ಸ್ ಫೈರ್ ಮಾಡ್ತಾರೆ. ಆಮೇಲೆ ಮಿಸೈಲ್ಸ್ 300-200 ಕಿಲೋಮೀಟರ್ಸ್ ಡೆಪ್ತಲ್ಲಿ ಫೈರ್ ಆಗ್ತದೆ. ಅದರಲ್ಲಿ ನಾಟ್ ಓನ್ಲಿ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಫಾರ್ವರ್ಡಲ್ಲಿ ವಾರ್ ಆಗ್ತಿರುವಾಗ ಅದಕ್ಕೆ ಇವ್ರು ಹೇಳಿದ್ರಲ್ಲ, ಸಪ್ಲೈ ಹಿಂದ್ಗಡೆಯಿಂದ ಆಗ್ತಾಯಿದೆ. ಅವರ ಕಾನ್ಸಂಟ್ರೇಷನ್ ಏರಿಯೆಲ್ಲ ಹಿಂದ್ಗಡೆ ಡೆಪ್ತ್ ಏರಿಯಾದಲ್ಲಿ ಆಗ್ತಾಯಿದೆ. ಅವರಿಗೆ ಮಿಸೈಲ್ಸ್, ಅವರ ಆ್ಯಮ್ಯುನಿಷನ್ ಎಲ್ಲ ಪ್ರೊಡಕ್ಷನ್ ಎಲ್ಲ ಡೆಪ್ತ್ ಏರಿಯಾದಲ್ಲಿ ಆಗ್ತದೆ. ಸೊ ಎಲ್ಲ ಏರಿಯಾದಲ್ಲಿ ಈಗ ವಾರ್ಫೇರ್ ಆಲ್ ಔಟ್ ವಾರ್ ಆದರೆ ಇಂಪ್ಯಾಕ್ಟ್ ಆಗ್ತದೆ. ಅದಕ್ಕಾಗಿ ನಾವು ನಮ್ಮ ಆರ್ಮ್ ಫೋರ್ಸಸ್ ಫಾರ್ವರ್ಡ್ ಏರಿಯಾದಲ್ಲಿ ಎಷ್ಟು ಯುದ್ಧ ಮಾಡ್ತದೋ, ಏನು ಅವ್ರದ್ದು ಗೌರ್ಮೆಂಟ್ ಪ್ಲ್ಯಾನ್ ಇದೆಯೋ, ಅದೇ ಟೈಮಲ್ಲಿ ನಾವು ಡೆಪ್ತ್ ಏರಿಯಾದಲ್ಲಿ ಜನರಲ್ ಪಬ್ಲಿಕನ್ನು ಪ್ರೊಟೆಕ್ಟ್ ಮಾಡೋದು, ಜನರಲ್ ಪಬ್ಲಿಕ್ಕಿಗೆ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅವರಿಗೆ ಹೇಳ್ಕೊಡೋದು, ಅದು ಹೇಗೆ ಅವ್ರನ್ನು ಕೆಲಸ ಮಾಡಬೇಕು ಅಂತ ಹೇಳ್ಕೊಡೋದು, ಅದು ಭಾಳ ಅವಶ್ಯ. ಅದಕ್ಕಾಗಿ ಇಂಪ್ಯಾಕ್ಟ್ ಮಾಡಲಿಕ್ಕೆ ಅವರು ಮಾಕ್ ಡ್ರಿಲ್ ಅಂತ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚು ಇಂಪ್ಯಾಕ್ಟ್ ಆಗ್ತದೆ ಫಾರ್ವರ್ಡ್ ಡಿಸ್ಟ್ರಿಕ್ಟ್ಸ್, ಫಾರ್ವರ್ಡ್ ಸ್ಟೇಟ್ಸ್ ಇರೋದೆಲ್ಲ, ರಾಜಸ್ಥಾನ್, ಪಂಜಾಬ್, ಗುಜರಾತ್, ಹರಿಯಾಣ ಮತ್ತು ಆ ಏರಿಯಾದಲ್ಲಿ ಹಿಮಾಚಲ್, JNK ಅಲ್ಲಿ ಹೆಚ್ಚು ಇಂಪ್ಯಾಕ್ಟ್ ಆಗ್ತದೆ. ಆದರೆ ಆಲ್ ಔಟ್ ವಾರ್ ಆದಾಗ ಏನು ಮಾಡಲು ಅಂತ ಹೇಳಲಿಕ್ಕೆ ಇಷ್ಟು ಗೊತ್ತಾಗೋದಿಲ್ಲ. ಅಂದರೆ ಪೂರ್ಣ ಪ್ರಮಾಣದ ಯುದ್ಧ ಒಂದು ವೇಳೆ ಆಗಿಬಿಟ್ರೆ ಕೇವಲ ಗಡಿ ಪ್ರದೇಶ ಅಲ್ಲ, ದೂರದವರೆಗೂ ಕೂಡ ಅದರ ಪರಿಣಾಮ ಇರುತ್ತೆ. ನಮ್ಮದು ಆಮ್ಯುನಿಷನ್ ಅಲ್ಲಿಂದ ಫಾರ್ವರ್ಡ್ ಸಪ್ಲೈ ಎಲ್ಲಿಂದ ಪ್ರೊಡಕ್ಷನ್ ಆಗ್ತದೆ, ಆ ಫ್ಯಾಕ್ಟ್ರಿನ ಅವ್ರಿಗೆ ಅಟ್ಯಾಕ್ ಮಾಡ್ಬೋದು. ಈ ಟೈಮಲ್ಲಿ ನಾವೇನು ಮಾಡಬೇಕು, ಇನ್ ಎಡಿಷನ್ ಟು ವಾರ್ ಎಫರ್ಟಿಗೆ ಫುಲ್ ಸಪೋರ್ಟ್ ಮಾಡೋದಲ್ಲದೆ ಲೈನ್ ಆಫ್ ಕಮ್ಯುನಿಕೇಷನ್ ಪ್ರೊಟೆಕ್ಟ್ ಮಾಡಬೇಕು. ಮತ್ತು ರಿಯರ್ ಏರಿಯಾದಲ್ಲಿ ಏನೆಲ್ಲ ಸಪ್ಲೈ ಚೈನ್ಸ್ ಇದೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು, ಅದೆಲ್ಲ ಮಾಡಲಿಕ್ಕೆ ನಾವು ಹೇಳ್ತೀವಿ. ಅದಲ್ಲದೆ ಸೆಲ್ಫ್ ಪ್ರೊಟೆಕ್ಷನ್, ಈಗ ಅಲ್ಲಿ ಇಂಪ್ಯಾಕ್ಟ್ ಆದರೆ ಅವರು ನೈಟ್ ಲೈಟ್ಸ್ ಔಟ್ ಮಾಡ್ತಾರೆ. ಆಗ ಅದು ಸೈರನ್ ಬಂದಾಗ ಯಾವ ಟೈಮಲ್ಲಿ ಲೈಟ್ ಔಟ್ ಮಾಡಬೇಕು, ಯಾರು ಲೈಟ್ ಆಗಬಾರ್ದು. ಇಂಪ್ಯಾಕ್ಟ್ ಏರ್ಕ್ರಾಫ್ಟಲ್ಲಿ ಬಂದು ಬಾಂಬ್ ಮಾಡೋ ಚಾನ್ಸ್ ಇರ್ತದೆ. ಅದಲ್ಲದೆ ಜನರು ಫೈರ್ ಆದಾಗ, ಇಂಪ್ಯಾಕ್ಟ್ ಆದಾಗ, ಬಾಂಬ್ ಎಲ್ಲ ಹಾಕೋ ಟೈಮ್ ಬಂದರೆ, ವಾರ್ನಿಂಗ್ ಆದಾಗ ಅವ್ರು ಬಿಲ್ಡಿಂಗ್ ಒಳಗೆ ಬಿಟ್ಟು ಓಪನ್ ಏರಿಯಾದಲ್ಲಿ ಬಂದು ಪೊಸಿಷನ್ ತಗೊಳ್ಬೇಕು ಅಂತ ಜನರಿಗೆಲ್ಲ ಹೇಳ್ತಾರೆ. ಓಪನ್ ಏರಿಯಾದಲ್ಲಿ ಲೈನ್ ಪೊಸಿಷನ್ ತಗೊಂಡು ಕೂರಬೇಕು, ಆದರೆ ಇಂಪ್ಯಾಕ್ಟ್ ಕಮ್ಮಿ ಆಗ್ತದೆ. ಬಿಲ್ಡಿಂಗ್ ಒಳಗೆ ಇದ್ದರೆ ಬಿಲ್ಡಿಂಗ್ ಬೀಳುವಾಗ ಹೆಚ್ಚು ಕ್ಯಾಶುಯಾಲಿಟಿ ಆಗ್ತದೆ. ಮತ್ತು ಕ್ಯಾಶುಯಾಲಿಟಿ ಆದಾಗ ಆ ಟೈಮಲ್ಲಿ ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡಲಿಕ್ಕೆ ಹೋಮ್ ಗಾರ್ಡ್ಸು, ಸ್ಟೂಡೆಂಟ್ಸ್, NC ಸ್ಟೂಡೆಂಟ್ಸ್ ಅಂಥವ್ರನ್ನ ರೆಡಿ ಮಾಡಿ ಅವರು ಎಲ್ಲಿ ಅವ್ರನ್ನ ಲೋಕಲ್ ಹಾಸ್ಪಿಟಲ್ಸ್ಗಳಿದೆ ಅಲ್ಲಿಗೆ ತಗೊಂಡು ಹೋಗಲಿಕ್ಕೆ, ಕ್ಯಾಶುಯಾಲಿಟಿಗಳನ್ನು ತಗೊಂಡು ಹೋಗಲಿಕ್ಕೆ, ಫೈರ್ ಆಗ್ತದೆ ಫೈರ್ ಸರ್ವಿಸನ್ನು ಹೇಗೆ ಅವ್ರನ್ನ ರೆಡಿ ಮಾಡಬೇಕು, ಈ ಥರ ಎಲ್ಲ ಟ್ರೈನಿಂಗ್ ಮಾಡಲಿಕ್ಕೆ ಇದು ಮಾಕ್ ಡ್ರಿಲ್ ಶುರು ಮಾಡಿದರೆ, ಅದು ನಾಳೆ ಅದು ಅವರು ಒಂದು ರಿಹರ್ಸಲ್ ಮಾಡ್ತಾರೆ. ಇದರ ಇಂಪ್ಯಾಕ್ಟ್ ಜನರಿಗೆ ಅವೇರ್ನೆಸ್ ಬರಲಿಕ್ಕೆ ಒಂದು. ಸೆಕೆಂಡ್, ಅವರು ಯಾರ್ಯಾರ್ದು ರೆಸ್ಪಾನ್ಸಿಬಿಲಿಟಿ ಇದೆ ಅವರಿಗೆ ಅಲರ್ಟ್ ಆಗಬೇಕು. ಯಾರ್ದು ಈಗ ಇಂಟರ್ನಲ್ ಸೆಕ್ಯೂರಿಟಿ, ಫೈರ್ ಸರ್ವಿಸ್ ಇದೆ, ಹೋಮ್ ಗಾರ್ಡ್ಸ್ ಇದ್ದಾವೆ, ಅವರೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ, ಏನು ಮಾಡಬೇಕು, ಯಾವ ಟೈಮಿಂಗ್ ಆಗಬೇಕು, ಅದೆಲ್ಲ ರೆಸ್ಪಾನ್ಸ್ ಕೊಡಲಿಕ್ಕೆ ಇದು ನಾಳೆ. ಸರಿ, ನಾಳೆ ನಡೆಯುವಂತಹ ಈ ಒಂದು ಮಾಕ್ ಡ್ರಿಲ್ ಹೇಗಿರುತ್ತೆ, ಎಲ್ಲೆಲ್ಲಿ ಸ್ಪೆಷಲಿ ಆಗುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.